ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ, ಅಂದರ್ ಬಹಾರ್ ಅಂದರ್ ಬಹಾರ್ ಅಂದರ್ ಬಹಾರ್. ಅಕಸ್ಮಾತ್ ಏನ್ರಿ ಈ ಸಾಂಗ್ನಾಗ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ರಿ ನೋಡೋಣ. ಹಂಗೆ ಅಂದ ಕೂಡ್ಲೇನೆ ಪಟ್ಟಂತ AI ತೋರಿಸೇ ಬಿಡೋದಾ? ಆದರೂ ಈ AIಗೂ ನಮ್ಮ ರಾಹುಲ್ ಗಾಂಧಿ ಅವ್ರು ಎಂಥವ್ರಂತ ಗೊತ್ತು ನೋಡ್ರಿ. ಅದು ಕ್ರಿಯೇಟ್ ಮಾಡಿರೋ ಫೋಟೋದಾಗೂ ಕಾರ್ಡ್ಸನ್ನು ಉಲ್ಟಾ ಹಿಡ್ಕೊಂಡೇ ಆಟ ಆಡ್ಲಿಕ್ಕತ್ತಾರ. ಥೋ ಅಸಲಿ ವಿಷಯನೇ ಮರ್ತೆ ನೋಡ್ರಪ್ಪ. ಈ ಎಕ್ಕ ರಾಜ ರಾಣಿ ಕಥೆ ಯಾಕೆ ಬಂತು ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ಸಿಂಗ್ ಒಬ್ಬರ ಜೊತೆಗೆ ಇಸ್ಪೇಟ್ ಆಡ್ಲಿಕ್ಕತ್ತಿದ್ರಂತ. ಎಲ್ಲಿ ಹೆಂಗ ಅಂತ ಕೇಳಲಿಕ್ಕತ್ತಿರೇನೆ ಆ ಮನುಷ್ಯನೇ ಹೇಳ್ತಾರೆ, ಕೇಳ್ರಿ. डॉक्टर मनमोहन सिंह वॉज द बेस्ट इकोनॉमिस्ट एवर, बट नॉट अ गुड प्राइम मिनिस्टर. जो प्रधानमंत्री होता है उसका अपना रुतबा होता है. अगर एक प्रधानमंत्री तो नरेंद्र मोदी का भी नहीं है ना. नरेंद्र मोदी के बारे में राहुल गांधी कह रहे हैं कि नरेंद्र ने सरेंडर कर दिया ट्रंप के कहने पे. मैं आपको बता रहा हूँ, राहुल गांधी मेरे साथ जुआ खेलता था. मान लोगे? मानोगे? राहुल गांधी मेरे साथ जुआ खेल रहा है. 50 रुपए बूट खेलता था, 2.5 लाख रुपए का कर्जा उसको मेरे को देना है 2.5 लाख रुपए. मान लोगे? भाई यार कुछ मतलब क्या, ये कोई बात थोड़ी होती है. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಂಗ್ ಇಸ್ ಕಿಂಗ್ ಅಂತ ಸುಮ್ಮನೆ ಹೇಳೋದಿಲ್ರಿ. ಅಲ್ರಿ, ಮತ್ತು ಟ್ರಂಪ್ ಯುದ್ಧ ವಿರಾಮ ಮಾಡಿಸಿದ್ದ ನಾನೇ ಅಂತಂದ್ರೆ ಇವ್ರು ನಂಬ್ಕೊಂಡು ನರೇಂದರ್ ಸರೆಂಡರ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಸಿಂಗ್ ಹೇಳ್ತಾರೆ. ಸಿಂಗ್ ಯಾಕ್ರಿ, ನಾನು ಹೇಳ್ತೀನಿ ಕೇಳ್ರಿ. ಈಗ ರಾಹುಲ್ ಗಾಂಧಿ ಅವರು ನನ್ನ ಜೊತೆ ಕಾರ್ಡ್ಸ್ ಆಡ್ಲಿಕ್ಕತ್ತಿದ್ರು ಅಂತ ಹೇಳಿ ನಂಬ್ತಿರೇನು? ಖರೇನೆ ಹೇಳಾರ ಬಿಡ್ರಿ. ಈಗ ರಾಹುಲ್ ಗಾಂಧಿ ಇಸ್ಪೆಟ್ ಆಡ್ಯಾರಂತಂದ್ರೆ ನಂಬ್ಲಿಕ್ಕೆ ಆಗ್ತದೇನು ಹೇಳ್ರಿ? ಪಾಪ ರಾಹುಲ್ ಗಾಂಧಿ ಅವರು ಎಷ್ಟು ಬೇಜಾರಾಗದಾರ ಗೊತ್ತಾ ನಿಮಗೆ? ನೋಡ್ರಿ, ಈಗ 18 ವರ್ಷದಿಂದ ಕಪ್ ಗೆಲ್ಲಿಕ್ಕಾಗ್ಲಾರ್ದಂಥ RCB ಟೀಮ್ 2025ರಾಗ IPL ಟ್ರೋಫಿ ಗೆದ್ದು ಬಿಡ್ತು. ಹಾಗೆ 27 ವರ್ಷಗಳಿಂದ ಒಂದೇ ಒಂದು ICC ಟೂರ್ನಮೆಂಟ್ ಗೆಲ್ಲಾರ್ದೆ ಚೋಕರ್ಸ್ ಅಂತ ಕರೆಸ್ಕೊಳ್ಳಿಕ್ಕತ್ತಿದ್ದ ಸೌತ್ ಆಫ್ರಿಕಾ ಈ ಸಲ ಟೆಸ್ಟ್ ವರ್ಲ್ಡ್ ಕಪ್ ಗೆದ್ದೇ ಬಿಟ್ರು. ಹಾಗೆ ಏನಾರೆ ಅಕಸ್ಮಾತಾಗಿ 2025ರಾಗ ಎಲೆಕ್ಷನ್ ಏನಾರೆ ಇತ್ತು ಅಂತಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರು ಎಲ್ಲಿ ಗೆದ್ದು ಬಿಡ್ತಿದ್ರೋ ಏನೋ. ಅದಕ್ಕೆ ಸಿಕ್ಕಾಪಟ್ಟೆ ಹರ್ಟ್ ಆಗಿಬಿಟ್ಟಾರ್ರಿ. ಯಾವುದು ಚುನಾವಣೆನೇ ಇಲ್ಲಲ್ಲ ಅಂಥೇಳಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಾರ. ಹಂಗೆ ನೋಡ್ಲಿಕ್ಕೆ ಹೋದ್ರೆ OYC ಅವರೇ ಭಾಳ ಚೇಂಜ್ ಆಗಿಬಿಟ್ಟಾರ ಬಿಡ್ರಿ. ಅವ್ರು ಒಬ್ಬರೇ ಅಲ್ರಿ, ಮತ್ತು ನಮ್ಮ ಕರ್ನಾಟಕದಾಗ ಇಬ್ರಾಹಿಂ ಸಾಹೇಬ್ರ ಸಹಿತ ಮೋದಿಜಿನ ಹಾಡಿ ಹೊಗಳಕ್ಕೆ ಶುರು ಹಚ್ಕೊಂಡಾರಂದ್ರೆ ನೀವು ನಂಬಲೇಬೇಕು. ಮೋದಿಗೆ ಏನ್ರಿ ಸಂಬಂಧ ಇದೆ? ಅದಕ್ಕಾದ್ರೆ ರಾಜೀನಾಮೆ ಕೊಡಿ ಅಂತ ಕೇಳಕ್ ಒಂದು ಅರ್ಥವಿದೆ. ಯಾರದ್ದು ಹೆರಿಗೆ ಆಯ್ತು, ಯಾರೋ ಸತ್ತು, ನೀನ್ ರಾಜೀನಾಮೆ ಕೊಡೋದ್ರೆ ಇವ್ರು ಹೋಗಿದ್ರ ಅಲ್ಲಿಗೆ? ಇವ್ರೇನ್ ಪೈಲಟ್ ಅಥವಾ ಇವ್ರದ್ದೇನಾದ್ರೂ ಉಸ್ತುವಾರಿ ಇತ್ತ ಅಲ್ಲಿ? ಫಸ್ಟ್ ಸಿವಿಲ್ ಏವಿಯೇಷನ್ ಮಿನಿಸ್ಟರ್, ಲೆಟ್ ಹಿಮ್ ಹಿ ಆನ್ಸರ್ ಇಟ್. ಮೋದಿಗೂ ಇದಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ವಿರೋಧ ಇದ್ದೀವಿ, ನೀವು ರಾಜೀನಾಮೆ ಕೊಡು ಅಂತ ಹೇಳಿದ್ರಲ್ಲ, ಅರ್ಥವಿಲ್ಲ. ನಾನು ಐ ಆಮ್ ನಾಟ್ ಎ ಪರ್ಸನ್ ಟು ಆಸ್ಕ್ ಆಲ್ ದಿಸ್ ಥಿಂಗ್ಸ್. 60 ಸೆಕೆಂಡಲ್ಲಿ ಇದಾಗಿರ್ಬೇಕಾರೆ ಏನಾಗಿದೆ ಗೊತ್ತಾಗಬೇಕಲ್ಲ. ಬರ್ಲಿಟ್ ಆಗಿಲ್ಲ, ಗ್ರೌಂಡ್ ಇಂಜಿನಿಯರ್ ನಿಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಕ್ಯಾಪ್ಟನ್ಸ್ಗಳು ಕ್ಲಿಯರೆನ್ಸ್ ತಗೊಂಡು, ಏರ್ ಟ್ರಾಫಿಕ್ ಕಂಟ್ರೋಲ್ ಕ್ಲಿಯರೆನ್ಸ್ ತಗೊಂಡು ಹಾರಿದ್ದಾರೆ. ಹಾರಿದ 60 ಸೆಕೆಂಡಿಗೆ ಇಂಜಿನ್ ಸ್ಟಾರ್ಟ್ ಆಗ ಇಂಜಿನಿಗೆ ಪವರ್ ಸಿಗಲಿಲ್ಲ. ಮಧ್ಯದಲ್ಲೇ ಇಂಜಿನ್ ಫೇಲ್ಯೂರ್ ಆಗ್ಬಿಡ್ತು. 1 ನಿಮಿಷದಲ್ಲಿ ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರೆ ವಾಟ್ ಈಸ್ ದಿಸ್? ಗ್ರೌಂಡ್ ನಲ್ಲಿ ಪೈಲಟ್ ಚೆಕ್ ಮಾಡ್ಕೊತಾನೆ ಇಂಜಿನ್ ಸಾಮರ್ಥ್ಯ ಏನಿದೆ, ಇದೆಲ್ಲ ಚೆಕ್ ಮಾಡೇನೆ ಅವನು ಬಟನ್ ಆನ್ ಮಾಡ್ತಕ್ಕಂಥದ್ದು. ಆಟೋಮೆಟಿಕ್ ಲ್ಯಾಂಡಿಂಗ್ ಸಿಸ್ಟಮ್, ಟೇಕ್ ಆಫ್ ಸಿಸ್ಟಮ್ ಕೊಡ್ತಕ್ಕಂಥದ್ದು. ಮೋದಿಗೂ ಇದಕ್ಕೆ ಸಂಬಂಧ ಇಲ್ಲ. ಸುಮ್ಮನೆ ರಾಜಕೀಯವಾಗಿ ವಿರೋಧ ಇದ್ದೀವಿ, ನೀವು ರಾಜೀನಾಮೆ ಕೊಡು ಅಂತ ಹೇಳಿದ್ರಲ್ಲ, ಅರ್ಥವಿಲ್ಲ. ನಾನು ಐ ಆಮ್ ನಾಟ್ ಎ ಪರ್ಸನ್ ಟು ಆಸ್ಕ್ ಆಲ್ ದಿಸ್ ಥಿಂಗ್ಸ್. ಕನಸೋಯಿದು ನನಸೋಯಿದು ಅಂದುಕೊಂಡರೆ ಎಂಥ ರೋಮಾಂಚನ. ಎಲ್ಲರೂ ಇಷ್ಟು ಬದಲಾಗಿಬಿಟ್ರೆ ಸಾಕು ನೋಡ್ರಿ, ಜಗತ್ತೇ ಚೇಂಜ್ ಆಗಿಬಿಡ್ತದೆ. ಇಡೀ ಜಗತ್ತು ಇಂಡಿಯಾ ನೋಡಿ ಹೊಟ್ಟೆ ಉರ್ಕೊಂಡು ಸಾಯ್ಲಿಕ್ಕತ್ತದ. ದೇಶದ್ರೋಹಿಗಳಂತೂ ಮೋದಿಜಿಯನ್ನು ಭಾರತನ ಟಾರ್ಗೆಟ್ ಮಾಡ್ಕೊಂತೇ ಅದಾರ. ಇಲ್ಲಿ ನೋಡ್ರಿ, ಕೆನಡಾದಾಗ ಖಲಿಸ್ತಾನಿಗಳು
ದೇಶ ಒಂದಾಗಿರ್ಬೇಕು. ಆದ್ರೆ ನಮ್ಮ ವಿರೋಧ ಪಕ್ಷದ ನಾಯಕ ಮಾತ್ರ ಪಾಕಿಸ್ತಾನದ ಸ್ಪೋಕ್ಸ್ ಪರ್ಸನ್ ಆಡ್ದಂಗೆ ಆಡ್ತಾರಪ್ಪ. ಕರ್ನಾಟಕದಾಗೂ ಅವರೊಬ್ಬರು ಶಿಷ್ಯದಾರಪ್ಪ, ಸಂತೋಷ್ ಲಾಡ್ ಅಂತ ಹೇಳಿ. ಅವರು ಹೆಂಗಂದ್ರೆ ಈ ಥೇಟ್ ಕೋಲ್ ಕೊಟ್ಟು ಹೊಡ್ಸ್ಕೊಳ್ತಾರಲ್ಲ ಹಂಗೆ ನೋಡ್ರಿ. 59,000 ಇರತಕ್ಕಂಥ ಬಂಗಾರ 90,000 ರೂಪಾಯಿ ಯಾಕಾಯಿತು? 56 ರೂಪಾಯಿ ಇರತಕ್ಕಂಥ ಡಾಲರು 90 ರೂಪಾಯಿ ಯಾಕಾಗಿದೆ? 8.4% ಇರತಕ್ಕಂಥ GDP 5.3% ಯಾಕಾಗಿದೆ? 55 ಲಕ್ಷ ರೂಪಾಯಿ ಇರತಕ್ಕಂಥ ಸಾಲ 225 ಲಕ್ಷ ರೂಪಾಯಿ ಯಾಕಾಗಿದೆ? रुको जरा सबर करो बोला धक्का बुक्की नहीं करने का. ನಮಸ್ಕಾರ ಸಂತೋಷ್ ಲಾಡ್ ಅವರಿಗೆ. ತುಂಬಾ ಚೆನ್ನಾಗಿ ಹೇಳಿದ್ರಲ್ವಾ. ಕರೆಂಟ್ ಬಿಲ್ಲು 4 ರೂಪಾಯಿ 31 ಪೈಸೆ ಇರೋದು 7 ರೂಪಾಯಿ 51 ಪೈಸೆ ಹೆಂಗಾಯ್ತು? ಬಸ್ಸು 5 ರೂಪಾಯಿ ಇರೋ ಜಾಗದಲ್ಲಿ 20 ರೂಪಾಯಿ ಹೆಂಗಾಯ್ತು? ಟ್ರಾನ್ಸ್ಫಾರ್ಮರ್ 25,000 ಇರೋದು 3 ಲಕ್ಷ ಹೆಂಗಾಯ್ತು? ಬಿಯರ್ 110 ರೂಪಾಯಿ ಇರೋದು 180 ರೂಪಾಯಿ ಹೆಂಗಾಯ್ತು? ನಿಮ್ಮ ಸಂಬಳ 70,000 ರೂಪಾಯಿ ಇರೋದು 2 ಲಕ್ಷ ಹೆಂಗಾಯ್ತು? ಸ್ಮಾರ್ಟ್ ಮೀಟರ್ 900 ರೂಪಾಯಿ ಇರೋದು 8,510 ರೂಪಾಯಿ ಹೆಂಗಾಯ್ತು? ಹಾಲು 39 ರೂಪಾಯಿ ಇರೋದು 59 ರೂಪಾಯಿ ಹೆಂಗಾಯ್ತು? ರೈತರ ಪಹಣಿ 10 ರೂಪಾಯಿ ಇರೋದು 100 ರೂಪಾಯಿ ಹೆಂಗಾಯ್ತು? ಪೆಟ್ರೋಲ್ 3 ರೂಪಾಯಿ ಜಾಸ್ತಿ ಹೆಂಗಾಯ್ತು? ಮುದ್ರಾಂಕ ಶುಲ್ಕ 20 ರೂಪಾಯಿ ಇರೋದು 100 ರೂಪಾಯಿ ಹೆಂಗಾಯ್ತು? ವಾಹನ ನೋಂದಣಿ ಶುಲ್ಕ 3% ಹೆಚ್ಚು ಹೆಂಗಾಯ್ತು? ಕಾರ್ಮಿಕರ ಕಿಟ್ಟು 600 ರೂಪಾಯಿ ಇರೋದು 2,600 ರೂಪಾಯಿ ಹೆಂಗಾಯ್ತು? ಅದಕ್ಕೆ ಹೇಳೋದ್ರಿ, ಮ್ಯಾಲ್ ನೋಡಿ ಥೂ ಅಂತ ಉಗಳಿದ್ರೆ ಕೆಳಗೆ ಬೀಳಾರ್ದೆ ಇರ್ತೈತೇನು ಹೇಳ್ರಿ. ಅಲ್ಲ, ಯಾವ ಬಾಯಾಗಿಂತ ಮಾತಾಡ್ತೀರಂತೀನಿ. ಅಲ್ಲಿ ನೋಡಿದ್ರೆ ಮೈಸೂರಿನಾಗ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ಹೋದ್ರೆ ಅಲ್ಲಿ ರೊಕ್ಕ ಕಿಸ್ಕೊಳಕ್ಕೆ 2,000 ರೂಪಾಯಿ ಮಾಡ್ಯಾರ. ಅದು ಹೆಂಗ್ರಿ ಸರ್ ಬದುಕಬೇಕವ್ರು ಪಾಪ. ಆಷಾಢ ಮಾಸದ 2,000 ರೂಪಾಯಿ ಪಾಸನ ಮಾಡಿದ್ರಿ. ದಿವಾಳಿ ಆಗಿರುವಂತ ಸರ್ಕಾರ. ಎಷ್ಟರ ಮಟ್ಟಿಗೆ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಅಂದ್ರೆ, ಯಾರೆಲ್ಲ ಆಸಕ್ತ ಭಕ್ತರಿದ್ದಾರೆ ಅವ್ರ ಹತ್ರ 2,000 ರೂಪಾಯಿ ತೆಗೆದುಕೊಂಡು ಅವರನ್ನ ದೇವರ ದರ್ಶನಕ್ಕೆ ಮಾಡೋ ಅಂತ ದಯನೀಯ ಸ್ಥಿತಿಗೆ ಕರ್ನಾಟಕ ಸರ್ಕಾರ ತಲುಪಿದೆ. ನಾವು ನೋಡಿ, ಸಮಾಜವಾದಿ ಮಾತನಾಡೋ ಅಂತ ಸಿದ್ದರಾಮಯ್ಯ, ಮಹದೇವಪ್ಪ, ನಾವೆಲ್ಲ ಈಕ್ವಾಲಿಟಿ ಮಾತನಾಡುವಂತ ಮಹದೇವಪ್ಪ, ನಾವೆಲ್ಲರೂ ಒಂದೇ ಸಮಾನರು, ನಾವು ಬಡವ ಬಲ್ಲಿಯದ ಬೇಡ ಅನ್ನೋರು, VIP ಅನ್ನೋ ಕಲ್ಚರ್ ಇವ್ರ ಬುದ್ಧಿಲಿ ಯಾಕೆ ಬಂತು? ಮಹದೇವಪ್ಪನವ್ರು ಅಂಬೇಡ್ಕರ್ ಮಾತುಗಳೆಲ್ಲ ಹೇಳ್ತಿರಲ್ಲ ಉದ್ದುದ್ದ, ಯಾವ್ದು ಮಾತು ನಿಮ್ದು? ಅಲ್ಲ, ಸರ್ಕಾರ ದಿವಾಳಿ ಆಗಿದೆ ಅನ್ನೋದ್ರ ಸೂಚನೆ. ದುಡ್ಡು ಮಾಡದೆ ಸರ್ಕಾರದ ಇಡೀ ಬೆಲೆ ಏರಿಕೆ ಎಲ್ಲದನ್ನು ಮಾಡಿದ್ರು. ಕರೆಂಟ್ ಮುಗ್ದಿತ್ತು, ಲಿಕ್ಕರ್ ಮುಗ್ದಿತ್ತು, ಹಾಲು ಮುಗ್ದಿತ್ತು, ನೀರ್ ಮುಗ್ದಿತ್ತು. ಈಗ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಹಿಂದೂ ಭಕ್ತರ ಏನೋ ಇದೆ ಅದಕ್ಕೆ ಕನ್ನ ಹಾಕುವಂಥದ್ದು, ಅವ್ರ ಮೇಲೆ ಒಂದು ಜಜಿಯಾ ಕಂದಾಯ ಹಾಕುವ ರೀತಿ 2,000 ರೂಪಾಯಿ ಹಾಕೋದ್ರ ಮುಖಾಂತರ ಇವರು ಇದೇ ಕೆಲಸ ಮಾಡ್ತಾರ. ಅಲ್ಲ, ನೀವು ಅಕಸ್ಮಾತ್ ಹಿಂಗ ಮಸೀದಿಗೆ ದರ್ಗಾಗ್ನು ಟಿಕೆಟ್ ಮಾಡ್ರಿ ನೋಡೋಣ. ಅಲ್ಲ, ಹಿಂದೂಗಳಂದ್ರೆ ಅಷ್ಟೇ ಅಲ್ಲ, ನಿಮಗೆ ಭಾಳ ನಿರ್ಲಕ್ಷ್ಯ. ಪಾಪ ಖರ್ಗೆ ಸಾಹೇಬ್ರಿಗಂತೂ ಬುದ್ಧಿ ಹೇಳ್ರಿ ಅಂತ ಹೇಳೋಣ ಅಂತ ತಿಳ್ಕೊಂಡೆ. ಆದ್ರೆ ಅಷ್ಟ್ರಾಗ ಅವರೇ ಸಿದ್ದರಾಮಯ್ಯ ಮತ್ತು DK ಅವ್ರ ಬಳಿ ಬೇಡ್ಕೊಳ್ಳಿಕತ್ತಾರ. ನೀವೇನೋ ನಮ್ಮ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಇದು ಯಾವುದದು ಸಿಂಗಾಪುರ್ ಮಾಡಬೇಕು ಅಂತ ಹೇಳಿ ಹಿಂದೆ ನಮ್ಮ ಕಾಲದಲ್ಲಿಯೂ ಕೂಡ ಇವರು SM ಕೃಷ್ಣ ಹೇಳ್ತಿದ್ರು, ನಾವು ಬೆಂಗಳೂರಿಗೆ ಸಿಂಗಾಪುರ್ ಮಾಡ್ತಿದ್ರು. ನೀವು ಸಿಂಗಾಪುರ ಮಾಡ್ಕೊಳ್ಳಿ, ನಮಗೇನು ಬೇಡ, ನಮಗೆ ಮೈಸೂರು ಬೆಂಗಳೂರು ಮಾಡಿದ್ರೆ ಸಾಕು. ಅಯ್ಯೋ ದುರ್ವಿಧಿಯೇ. 1972ರಿಂದ 2025 ತನಕ ಶಾಸಕರಾಗಿ, ರಾಜ್ಯ ಕೇಂದ್ರ ಸರ್ಕಾರಗಳ ಮಂತ್ರಿಯಾಗಿ, ವಿಧಾನಸಭೆ, ಲೋಕಸಭೆ, ರಾಜ್ಯಸಭೆಗಳ ವಿಪಕ್ಷ ನಾಯಕರಾಗಿ, ಯಪ್ಪ ಹಿಂಗೆ ಒಂದಲ್ಲ ಒಂದು ರೀತಿಯಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಈಗ ನೋಡಿದ್ರೆ ಕಲ್ಯಾಣ ಕರ್ನಾಟಕವನ್ನು ಬೆಂಗಳೂರು ಮೈಸೂರು ಥರ ಅಭಿವೃದ್ಧಿಗೊಳಿಸ್ರಿ ಅಂಥೇಳಿ ಪರಿಪರಿಯಾಗಿ ಬೇಡ್ಕೊಳ್ಳೋಂಗಾಯ್ತಲ್ಲ. ಇದು ನನ್ನ ಮನಸ್ಸಿಗೆ ಭಾಳ ಹತ್ಲಿಕ್ಕತ್ತದ್ರಿ. ಅದರ ಜೊತೆಗೆ ಒಂದು ಡೌಟ್ನೂ ಅದರಪ್ಪ, ಈ 53 ವರ್ಷಗಳದ್ರಾಗ ಕಲಬುರ್ಗಿಗೆ ನೀವು ಕೊಟ್ಟಿದ್ದರೆ ಏನು ಅನ್ನೋದು ಯಾರಿಗಾರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಲ್ಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.